ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಮುಸ್ಲಿಂ ಸಹೋದರಿಯರು ತಾಯಂದಿರು ಸ್ವಾಗತ ಮಾಡಿದ್ದಾರೆ. ಇದೊಂದು ಅತ್ಯುತ್ತಮ ತಿದ್ದುಪಡಿ ಕಾಯ್ದೆಯಾಗಿದ್ದು ಯಾರೇ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದರೂ ಕೂಡ ಅದು ಡಿಸ್ಮಿಸ್ ಆಗಲಿದೆ ಎಂದು ಬಿಜೆಪಿ ಮುಖಂಡ ಅಣ್ಣಾಮಲೈ ಹೇಳಿದ್ದಾರೆ. ಉಡುಪಿಯಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ್ರು. ವಕ್ಫ್ ಕಾಯ್ದೆ ಹಲವು ಬಾರಿ ತಿದ್ದುಪಡಿಗೊಂಡಿದೆ, ಕಾಲಕಾಲಕ್ಕೆ ತಿದ್ದುಪಡಿಯಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಸಹಜ. ಈಗ ಕೇಂದ್ರ ಅತಿ ದೊಡ್ಡ ತಿದ್ದುಪಡಿ ತಂದಿದೆ. 39 ಲಕ್ಷ ಎಕರೆ ಜಾಗ ವಕ್ಫ್ ಕೈಯಲ್ಲಿದೆ. ಅದನ್ನ ರೆಗ್ಯುಲೇಟ್ ಮಾಡಲು ತಿದ್ದುಪಡಿ ಬೇಕೇ ಬೇಕು. ಇದು ಮುಸ್ಲಿಂ ಸಮುದಾಯದ ಎಲ್ಲ ಪಂಗಡಗಳಿಗೂ ಒಳ್ಳೆಯದು ಮಾಡಲಿದೆ, ಬಡವರಿಗೂ ಒಳ್ಳೆಯದು ಮಾಡಲಿದೆ ಎಂದು ಅಣ್ಣಾಮಲೈ ಅಭಿಪ್ರಾಯಪಟ್ಟಿದ್ದಾರೆ. ವಿರೋಧಗಳು ಶುರುವಾಗಿದೆ, ಕೋರ್ಟಿಗೂ ಹೋಗಿದ್ದಾರೆ. ಏನು ಸರ್ ಫ್ಯೂಚರ್ ಏನಾದರೂ ಸರ್, ಇದು ಕೋರ್ಟ್ ಸರ್ ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕು. ವಕ್ಫ್ ಆ್ಯಕ್ಟ್ ಏನಿದೆ ಇದು ಪ್ರೀ ಇಂಡಿಪೆಂಡೆನ್ಸ್ ಮುಂಚೆ 1911ನಲ್ಲಿ ಬ್ರಿಟಿಷ್ ತಗೊಂಡು ಬಂದಿದ್ದಾರೆ. ಮುಸಲ್ಮಾನ್ ಪ್ರಾಪರ್ಟಿ ರೆಗ್ಯುಲೇಷನ್ ಆ್ಯಕ್ಟ್ ಒಂದು ಕಾಯ್ದೆ ತಗೊಂಡು ಬಂದಿದ್ದಾರೆ. 1931 ತಾರೆ ಅವರು ತಿದ್ದುಪಡಿಸಿಕೊಂಡು ಮಾಡಿದ್ದಾರೆ. ವಕ್ಫ್ ಆ್ಯಕ್ಟ್ 1955ದಲ್ಲಿ ಸ್ವತಂತ್ರ ಆದ ಮೇಲೆ ಫಸ್ಟ್ ಒಂದು ಕಾಯ್ದೆ ಮಾಡಿದ್ದೀವಿ ವಕ್ಫ್ ಆ್ಯಕ್ಟ್ 1955. ಆಮೇಲೆ ಸಿಕ್ಕಾಪಟ್ಟೆ ಅಮೆಂಡ್ಮೆಂಟ್ ಮಾಡಿಕೊಂಡೇ ಬಂದಿದ್ದೀವಿ. ದೊಡ್ಡ ಅಮೆಂಡ್ಮೆಂಟ್ 1995ದಲ್ಲಿ ಆಯಿತು, ಅದು ವಕ್ಫ್ ಆ್ಯಕ್ಟ್ 1995 ಹೇಳ್ತೀವಿ. ಇವಾಗ 2013 ಕಾಂಗ್ರೆಸ್ ಸರ್ಕಾರದಲ್ಲಿ ದೊಡ್ಡ ಅಮೆಂಡ್ಮೆಂಟ್ ಮಾಡಿದ್ದಾರೆ. 2025 ಇದು ಲಾರ್ಜೆಸ್ಟ್ ಅಮೆಂಡ್ಮೆಂಟ್ ವಕ್ಫ್ನಲ್ಲಿ ನಾವು ಮಾಡಿದ್ದೀವಿ. ಸೊ ಎಲ್ಲ ಜನ ಕೂಡ ಅರ್ಥ ಮಾಡಿಕೊಳ್ಬೇಕು, ಒಂದು ಡೆಮೋಕ್ರಸಿದಲ್ಲಿ ಅಮೆಂಡ್ಮೆಂಟ್ಸ್ ಆಗುತ್ತದೆ. ಜನಕ್ಕೂ ಆ ಟೈಮ್ನಲ್ಲಿ ನಾವು ಯಾವಾಗಲೂ ಕೂಡ ಒಂದು ದೃಷ್ಟಿಕೋನದಲ್ಲಿ ನೋಡಬೇಕು. ಇವತ್ತು ಲಾರ್ಜೆಸ್ಟ್ ಹೋಲ್ಡರ್ ಆಫ್ ಲ್ಯಾಂಡ್ ವಕ್ಫ್ ಇಂಡಿಯಾದಲ್ಲಿ 39 ಲಕ್ಷ ಏಕರ್ ಅವ್ರ ಕೈನಲ್ಲಿದೆ. 39 ಲಕ್ಷ ಏಕರ್. ರೈಲ್ವೆ ಕೈನಲ್ಲಿ 52 ಲಕ್ಷ ಏಕರ್ ಇದೆ. ಬಟ್ ರೈಲ್ವೆ ಕೈನಲ್ಲಿ ಇರುವ ಟ್ರ್ಯಾಕ್ ಲ್ಯಾಂಡು ನಾವು ಅರ್ಥ ಮಾಡಿಕೊಳ್ಬೇಡ ಸರ್. 39 ಲಕ್ಷ ಏಕರ್ ಸೆಪರೇಟಾಗಿ ಇರುವ ಒಂದು ಬಾಡಿ ವಕ್ಫ್ ಅವ್ರ ಕೈನಲ್ಲಿ ಅಷ್ಟಿದೆ. ಅದರಲ್ಲಿ ಕಳೆದ 10 ವರ್ಷದಲ್ಲಿ ಮಾತ್ರ 21 ಲಕ್ಷ ಏಕರ್ ಆ್ಯಡ್ ಮಾಡಿದ್ದಾರೆ. ಸೊ 2013 ತನಕ 18 ಲ್ಯಾಕ್ ಏಕರ್, ಲಾಸ್ಟ್ 10 ಇಯರ್ಸ್ 21 ಲ್ಯಾಕ್ ಏಕರ್. ಸೊ 39 ಲ್ಯಾಕ್ ಏಕರ್ ಅದು ರೆಗ್ಯುಲೇಟ್ ಮಾಡಬೇಕು. ಯಾರು ಬಂದು ಸುಮ್ಮನೆ ಇದು ನನ್ನ ಲ್ಯಾಂಡನ್ನು ಹೇಳಲಿಕ್ಕಿಲ್ಲ. ಅದರಲ್ಲಿ ಕಲೆಕ್ಟ್ರ್ ಪಾತ್ರ ಏನು, ಇದೆಲ್ಲ ಕೂಡ ಒಂದು ಬ್ಯೂಟಿಫುಲ್ ಅಮೆಂಡ್ಮೆಂಟ್ ತಗೊಂಡು ಬಂದಿದ್ದಾರೆ. ಇದು ನಿಜವಾಗಿ ಹೇಳಬೇಕನ್ನ ಇಸ್ಲಾಮಿಯ ಸಿಸ್ಟರ್ಸ್ ಮದರ್ಸ್ ಯಾರಿದ್ದಾರೆ ಅವರಿಗೂ ಬೆಂಬಲ ಕೊಟ್ಟಿದ್ದಾರೆ ಈ ತಿದ್ದುಪಡಿಯಲ್ಲಿ. ಅದು ಮಾತ್ರ ಇಲ್ಲದೆ ದ ಪುವರ್ ಮುಸ್ಲಿಂ ಕಮ್ಯುನಿಟಿ, ಪುವರ್ OBC ಕಮ್ಯುನಿಟಿ ಅವರಿಗೆ ಇದರಲ್ಲಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಇಷ್ಟು ದಿನ ಶಿಯಾ ಸುನ್ನಿ ಮುಸ್ಲಿಮ್ಗಿತ್ತು, ಇದರಲ್ಲಿ ಆಗಾ ಖಾನ್ ಮುಸ್ಲಿಂ, ಬೋರಾ ಮುಸ್ಲಿಂ ಇಬ್ಬರಿಗೂ ಕೂಡ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಶಿಯಾ ಸುನ್ನಿ, ಬೋರಾ, ಆಗಾ ಖಾನ್ ಎಲ್ಲರೂ ಕೂಡ ಇಂಪಾರ್ಟೆನ್ಸ್ ಇದೆ. ಅಲ್ಲಿರುವಾಗ ಇದು ಕಾನ್ಸ್ಟಿಟ್ಯೂಷನ್ ವಿರೋಧ ಇಲ್ಲ. ಯಾರೋ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಕೂಡ, ತಮಿಳುನಾಡಲ್ಲಿ DMK ಹೋಗಿದ್ದಾರೆ ನಿನ್ನೆ. ಎಲ್ಲ ಕೇಸಲ್ಲಿ ಕೂಡ ಡಿಸ್ಮಿಸ್ ಆಗ್ತದೆ. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.